ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಗಾಯಾಳುಗಳನ್ನ ನೋಡಲಿಕ್ಕೆ ಶ್ರೀರಾಮ ಸೇನೆಯ ಮುಖ್ಯಸ್ಥರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ಇವತ್ತು ಆಸ್ಪತ್ರೆಗೆ ಬಂದಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಈಗ ಈ ಒಂದು ಘಟನೆ ನಡೆದಿದೆ, ಘಟನೆಗೆ ಸಂಬಂಧಪಟ್ಟಂತೆ ನಿಮಗೆ ಏನು ಅನಿಸ್ತಾ ಇದೆ ಸರ್ ಪ್ರಾಥಮಿಕವಾಗಿ? ನೋಡಿ, ಇಲ್ಲಿ ಆಸ್ಪತ್ರೆಯಲ್ಲಿ ಇಬ್ಬರು ಬಾಂಬ್ ಬ್ಲಾಸ್ಟ್ನಲ್ಲಿ ಗಾಯಾಳುಗಳಿದ್ದಾರೆ. ಒಬ್ಬರಿಗೆ ICUನಲ್ಲಿ ಇಟ್ಟಿದ್ದಾರೆ, ಮಹಿಳೆ ಇದ್ದಾರೆ. ಸೊ ಅವರಿಗೆ ಮೇಜರ್ ಆಘಾತ ಆಗಿದೆ, ಸುಟ್ಟಿದ ಗಾಯ ಆಗಿದೆ. ಆದರೆ ಡಾಕ್ಟರು ಅವರು ಹೇಳಿದ್ದಾರೆ ಔಟ್ ಆಫ್ ಡೇಂಜರ್ ಅಂತಲೂ. ಇನ್ನೊಬ್ಬ ಫಾರೂಕ್ ಅಂತ ಹೇಳೋನು ಅಸ್ಸಾಂನವನಿದ್ದಾನೆ. ಸೊ ಅವನಿಗೆ ಭಾಳ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಈ 2 ದಿನದಲ್ಲಿ ಡಿಸ್ಚಾರ್ಜ್ ಆಗುತ್ತೆ. ನಾನು ಹೇಳೋದು, ಈ ಬಾಂಬ್ ಬ್ಲಾಸ್ಟ್ ಘಟನೆಯನ್ನು ಶ್ರೀರಾಮ್ ಸೇನೆ ಸಂಘಟನೆ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಕರ್ನಾಟಕದ ಭಾಳ ಸಮರ್ಥವಾಗಿದೆ. ಸೊ ಅವರಿಗೆ ಮುಕ್ತವಾದಂಥ ಅವಕಾಶ ಕೊಟ್ಟರೆ 24 ಗಂಟೆ ಒಳಗಡೆಗೆ ಬಾಂಬ್ ಬ್ಲಾಸ್ಟ್ ಎಲ್ಲೇ ಅಡಗಿದ್ರು ಕೂಡ ಒದ್ದು ಹೊರಗಡೆ ತರುವಂಥ ಶಕ್ತಿ ಸಾಮರ್ಥ್ಯ ಕರ್ನಾಟಕದ ಪೊಲೀಸ್ ಡಿಪಾರ್ಟ್ಮೆಂಟ್ಗಿದೆ. ಆದರೆ ಇವತ್ತಿನ ಕರ್ನಾಟಕದ ಆಡಳಿತ ಪಕ್ಷ ಅವರನ್ನು ದಬಾವು, ಅವರ ಒತ್ತಡ, ಅವರನ್ನು ಕೈ ಹಿಡಿಯೋದು, ಎಳೆಯುವಂಥ ಪ್ರಕ್ರಿಯೆ ಮಾಡ್ತಾ ಇರೋದ್ರಿಂದ ಹೊರಗೆ ಬರ್ತಾ ಇಲ್ಲ ಅಂತನ್ನುವಂಥದ್ದು ಬಾಂಬ್ ಬ್ಲಾಸ್ಟ್ನ ಸಂಬಂಧಪಟ್ಟಾಗೆ ಮತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಂಥ ಆ ಘಟನೆಯ ಸಂಬಂಧಪಟ್ಟಾಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಇದನ್ನ ಬಚಾವ್ ಮಾಡುವಂಥ ಪ್ರಕ್ರಿಯೆ ಮಾಡ್ತಾ ಇರೋದು ಸರಿಯಲ್ಲ ಅಂತನ್ನುವಂಥದ್ದು ನಾನು ಹೇಳ್ತೇನೆ. ಸರ್, ಈಗ ಈ ಘಟನೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ನಿಮ್ಗೆ ಏನು ಅನಿಸ್ತಾ ಇದೆ ಸರ್? ಯಾಕೆ ಅಂದರೆ ಇದು ಬ್ಲಾಸ್ಟ್ ಆಗಿದೆ ಅನ್ನುವಂಥ ಒಂದು ವಿಚಾರ ಗೊತ್ತಾಗ್ತಿದ್ದಂತೆ ಸರ್ಕಾರವು ಕೂಡ ಈಗಾಗಲೇ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಅವರು ಸರ್ಕಾರದವರು ಆರೋಪವನ್ನು ಮಾಡ್ತಾ ಇದ್ದಾರೆ, BJP ಆಗಿರ್ಬೋದು ಅಥವಾ BJPಯನ್ನು ಸಪೋರ್ಟ್ ಮಾಡುವಂಥ ಸಂಘಟನೆಗಳಾಗಿರ್ಬೋದು, ಅವರು ನಮ್ಮ ಪರವಾಗಿ ನಿಲ್ತಾ ಇಲ್ಲ, ಈ ಸಂದರ್ಭದಲ್ಲೂ ಕೂಡ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಸರ್. ನೋಡಿ, ಈಗ ಸರ್ಕಾರದ ಪರವಾಗಿ ಎಲ್ಲರೂ ನಿಂತ್ಕೊಳ್ಬೇಕು, ಇದರಲ್ಲಿ ಯಾವುದೇ ರೀತಿಯ ಪರ ವಿರೋಧ ಅಂತನ್ನುವಂಥ ಹೇಳಿಕೆ ಮಾಡದೆ ಇಮ್ಮಿಡಿಯೇಟ್ ತನಿಖೆ ಆಗಬೇಕು. ಈ ರೀತಿಯ ರಾಷ್ಟ್ರೀಯ ಸುರಕ್ಷತೆ ದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ ಇದರಲ್ಲಿ ರಾಜಕಾರಣ ಮಾಡಬಾರದು. ಅದು ವಿರೋಧ ಪಕ್ಷ ಇರ್ಬೋದು, ಆಡಳಿತ ಪಕ್ಷ ಇರ್ಬೋದು, ಇನ್ಯಾರೇ ಇರ್ಬೋದು. ಸೊ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರಕ್ಕೆ ಸಹಕಾರಿಯಾಗಿ ನಿಂತ್ಕೊಳ್ಬೇಕು ಅಂತನ್ನುವಂಥದ್ದು ಒಂದು. ಸರ್ಕಾರವೂ ಕೂಡ ಇದರಲ್ಲಿ ನಿಮ್ಮ ಹೇಳಿಕೆಯನ್ನು ಕೊಡಬೇಡಿ, ಇದು ಭಯೋತ್ಪಾದಕ ಕೃತ್ಯ ಅಲ್ಲ, ಇದು ಒಂದು ಸಂಘಟನೆ ಮಾಡಿದಂಥದ್ದಲ್ಲ, ಹೀಗೆ ಹಾಗೆ ನೀವು ಹೇಳಿಕೆ ಕೊಡಬೇಡಿ. ಹೇಳಿಕೆ ಕೊಡುವಂಥವ್ರು, ತನಿಖೆ ಮಾಡುವಂಥವ್ರು ಹೇಳಿಕೆ ಕೊಡಲಿ, ಆದರೆ ನಿಮ್ಮ ಹೇಳಿಕೆ ಬೇಡ. ನೀವು ತನಿಖೆ ಆಗ್ತಾ ಇದೆ, ತನಿಖೆದಾರರು ಹೇಳ್ತಾರೆ, ಇಷ್ಟ ಹೇಳಿ. ನಿಮ್ಮ ಮೂಗು ತುರಿಸುವಂಥ ಪ್ರಕ್ರಿಯೆ ಮಾಡ್ತಾ ಇರೋದ್ರಿಂದನೇ ಇವತ್ತು ಈ ರೀತಿಯ ಒತ್ತಡ ತನಿಖೆದಾರರ ಮೇಲೆ ಆಗತ್ತೆ. ಹಾಗಾಗಬಾರ್ದು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಂಥ ವರದಿ ಬಂದಿದ್ರು ಕೂಡ ಇವತ್ತಿಗೆ ತನಕ ಬಹಿರಂಗಪಡಿಸಿಲ್ಲ. ಯಾಕೆ? ಶೂಟ್ ಅಟ್ ಸೈಟ್, ಇಮ್ಮಿಡಿಯೇಟ್ ಶೂಟ್ ಮಾಡಬೇಕು ಆ ವ್ಯಕ್ತಿನ. ಕೇಸು, ಜೈಲು, ಬೇಲು ಆಗಿ ಮತ್ತೆ ಅವನು ಆನಂದವಾಗಿ ಹೊರಗಡೆ ಬರೋದು ಬೇಡ. ದೇಶದ್ರೋಹಿ ಕ್ಯಾನ್ಸರ್ ಇದು, ವೈರಸ್ ಇದು, ಮೋಸ್ಟ್ ಡೇಂಜರಸ್, ನಿಮ್ಮನ್ನು ನುಂಗಿ ಹಾಕತ್ತೆ. ಸೊ ಆ ಎಚ್ಚರಿಕೆಯಿಂದ ಯೋಚನೆ ಮಾಡಿ ಈ ಸಂದರ್ಭದಲ್ಲಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸರ್, ಈಗ ನೀವು ಆಸ್ಪತ್ರೆಯಲ್ಲಿ ಭೇಟಿಯಾದ್ರಿ, ಯಾರ್ಯಾರನ್ನ ಭೇಟಿಯಾದ್ರಿ ಸರ್? ಈ ಇಬ್ಬರನ್ನು ಭೇಟಿಯಾಗಕ್ಕೆ ಅವಕಾಶ ಸಿಗ್ತಾ ಅಥವಾ ಒಬ್ಬರನ್ನ ಮಾತ್ರ ಭೇಟಿಯಾದ್ರೆ ಸರ್? ಒಬ್ಬರು ICUನಲ್ಲಿದ್ದಾರೆ, ಅವ್ರಿಗೆ ಭೇಟಿ ಕೊಟ್ಟಿಲ್ಲ. ಅವ್ರ ಮನೆಯವರು ಬಂದಿದ್ರು, ಅವ್ರ ಮನೆಯವರಿಗೆ ಭೇಟಿಯಾಗಿ ಮಾತಾಡಿಸಿ ನಾನು ಸಮಾಧಾನವನ್ನು ಹೇಳಿದ್ದೇನೆ. ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತನ್ನುವಂಥದ್ದು ಭರವಸೆ ಕೊಟ್ಟಿದ್ದೀವಿ. ಮತ್ತು ಡಾಕ್ಟರ್ಗೆ ಭೇಟಿ ಆದಾಗ ಡಾಕ್ಟರ್ ಹೇಳಿದರು, ಇಲ್ಲ, ಔಟ್ ಆಫ್ ಡೇಂಜರ್ ಇದ್ದಾರೆ, ಸೊ ಟ್ರೀಟ್ಮೆಂಟ್ ನಡೀತಾ ಇದೆ, ಅವ್ರು ಭಾಳ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಊಟ ತಿಂಡಿ ನಡೀತಾ ಇದೆ, ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ಹೇಳ್ತಾರೆ. ಇನ್ನೊಬ್ಬ ಭೇಟಿಯಾಗಿದ್ದೀವಿ, ನೇರವಾಗಿ ಭೇಟಿಯಾಗಿದ್ದೀವಿ. ಸೊ ಸಣ್ಣ ಪುಟ್ಟ ಗಾಯ ಆಗಿದೆ ಅಷ್ಟೇ. ಸರ್, ಇಲ್ಲಿ ನೀವು ಫಾರೂಕ್ ಇದ್ದಾರೆ, ಅವರು ಇಲ್ಲಿ ಈಗಾಗಲೇ ಇದನ್ನ ಚಿಕಿತ್ಸೆನ ಪಡಿತಾ ಇದ್ದಾರೆ. ಸೊ ಅವ್ರ ಆರೋಗ್ಯ ಹೇಗಿದೆ ಸರ್? ಅಂದ್ರೆ ಪರವಾಗಿಲ್ವಾ? ಯಾವ ರೀತಿ ಸರ್? ಫಾರೂಕಿನ ಆರೋಗ್ಯ ಚೆನ್ನಾಗಿದೆ. ನಾನು ಇದರ ಹಿಂದೆ ಇನ್ನೊಂದು ಹೇಳೋದು ಅಂತಂದ್ರೆ ಅಸ್ಸಾಂನವನು. ಸೊ ಅಸ್ಸಾಂನಿಂದ ಫಾರೂಕಲ್ಲಿ ಬಂದು ಕೆಲಸ ಮಾಡ್ತಾ ಇರೋದು ಉದ್ಯೋಗಕ್ಕೋಸ್ಕರ ಬಂದಿದ್ದರು, ಹೊಟ್ಟೆಗೋಸ್ಕರ ಬಂದಿರ್ಬೋದು. ಆದರೆ ಆ ವ್ಯಕ್ತಿಯ ಹಿನ್ನೆಲೆ ಏನು, ಅಲ್ಲಿ ಯಾಕೆ, ಏನು ಅಂತ ಅನ್ನುವಂಥದ್ದು ಕೂಡ ಯೋಚನೆ ಮಾಡಬೇಕು, ತನಿಖೆ ಆಗಬೇಕು ಅಂತನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಸರ್, ಇದೇ ಒಂದು ಪ್ರಶ್ನೆ ಈಗ ಸಾಕಷ್ಟು ಜನರಿಗೆ ಮೂಡ್ಬೋದು, ನೀವು ಹೇಳಿದಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದೇ ಆ ವ್ಯಕ್ತಿ ಬೇರೆ ಧರ್ಮದವರು ಅನ್ನುವಂಥ ಉದ್ದೇಶದಿಂದಲೇ ಹಿಂದೂ ಸಂಘಟನೆಗಳು ಈ ರೀತಿಯಲ್ಲಿ ಹೇಳ್ತಾರಾ, ಅಥವಾ ಒಂದು ಗಾಯ ಆಗಿದೆ ಅನ್ನುವಂಥ ಒಂದು ಮಾನವೀಯತೆ ಯಾಕಿಲ್ಲ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತಲ್ವಾ? ಮಾನವೀಯತೆ ಅಂತ ಹೇಳಿನೇ ಬಂದು ಹೋಗಿ ಭೇಟಿಯಾಗಿ ಬಂದಿದ್ದೇನೆ, ಇಲ್ಲಾಂದ್ರೆ ಅವ್ರಿಗೆ ಆ ವ್ಯಕ್ತಿ ಏನು ಭೇಟಿ ಆಗ್ತಾ ಇರಲಿಲ್ಲ. ನಾನು ಹೇಳೋದು, ಇದರ ಹಿಂದೆ ಇನ್ನೊಂದು ಅಸ್ಸಾಂನಿಂದ ಬಂದಿದ್ದಾರೆ ಅಂತಂದ್ರೆ ಇಲ್ಲಿ ಬಾಂಗ್ಲಾದೇಶಿಗಳಿದ್ದಾರೆ, ರೋಹಿಂಗ್ಯಾಗಳಿದ್ದಾರೆ, ಪಾಕಿಸ್ತಾನಿಗಳಿದ್ದಾರೆ. ಸೊ ಅವರು ಸಾಕಷ್ಟು ಪ್ರಕರಣಗಳಲ್ಲಿ, ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದನ್ನೂ ಕೂಡ ಇವತ್ತು ಈ ರಾಜಕಾರಣಿಗಳು ತಮ್ಮ ಓಟಿಗೋಸ್ಕರ ಅವರನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ದೇಶದ ಸುರಕ್ಷತೆ ಬೇಡ ಇವರಿಗೆ, ತಮ್ಮ ಕುರ್ಚಿ ಸುರಕ್ಷತೆ ಬೇಕು ಇವರಿಗೆ, ತಮ್ಮ ಅಧಿಕಾರ ಸುರಕ್ಷತೆ ಬೇಕು ಇವರಿಗೆ.
ಆದ್ರೆ ದೇಶದ ಸುರಕ್ಷತೆ ಬೇಡ ಇವರು. ಅದಕ್ಕೆ ಆ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ, ಅಸ್ಸಾಂನಿಂದ ಫಾರೂಕ್ ಇಲ್ಲಿ ಬಂದು ಅವನ ಹಿನ್ನೆಲೆ ಏನು ಅಂತ ಅನ್ನೋದು ಯೋಚನೆ ಮಾಡಿ ತನಿಖೆ ಆಗ್ಬೇಕು ಅಂತ ಅನ್ನುವಂಥದ್ದು ಅಷ್ಟೇ ಹೇಳ್ತಾ ಇದ್ದೇನೆ ನಾನು. ಸರ್, ಕೊನೆಯದಾಗಿ ಆಗ್ರಹ ಏನು, ಈಗ CCB ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ, ಆದ್ರೆ ನೀವು NIA ಕೊಡಬೇಕು ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ರಿ. ಯಾಕೆ ಸರ್ CCB ಅವ್ರ ಮೇಲೆ ನಂಬಿಕೆ ಇಲ್ವಾ ಅಥವಾ NIA ಅವ್ರ ಮೇಲೆ ನಂಬಿಕೆ ಜಾಸ್ತಿ ಇದೆಯಾ? ಕಾಂಗ್ರೆಸ್ ಗೌರ್ಮೆಂಟ್ ಮೇಲೆ ನಂಬಿಕೆ ಇಲ್ಲ. ಕರ್ನಾಟಕದ ಪೊಲೀಸ್ ಇಲಾಖೆ, CCB ಇರ್ಬೋದು, CID ಇರ್ಬೋದು, ಇವ್ರ ಮೇಲೆ ಪೂರ್ಣ ನಂಬಿಕೆ ಇದೆ. ಆದರೆ ಈ ರಾಜಕಾರಣಿಗಳು ಅವರನ್ನ ಯಾವುದೇ ರೀತಿಯ ಕೆಲಸ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳುವಂಥದ್ದು, ಒತ್ತಡ ತರುವಂಥದ್ದು ಪ್ರಕ್ರಿಯೆ ಇರೋದ್ರಿಂದ NIA ಯೋಗ್ಯವಾದಂಥ ಇವತ್ತು ಆ ಇಲಾಖೆಯಿಂದ ಮಾಡಬೇಕು ಅನ್ನುವಂಥ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಪ್ರಮೋದ್ ಮುತಾಲಿಕ್ರವರ ಮಾತಾಗಿರುವಂಥದ್ದು. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ NIA ತನಿಖೆಯನ್ನ ಮಾಡಬೇಕು, ಇದು ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನುವಂಥ ಒಂದು ಆಗ್ರಹವನ್ನ ಪ್ರಮೋದ್ ಮುತಾಲಿಕ್ ಅವರು ಮಾಡಿದ್ರು. ಕ್ಯಾಮ್ರಾ ಪರ್ಸನ್ ಜಯಸೂರ್ಯ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.